ಇನ್ನೇನು ಜೈಲು ಪಾಲಾಗಬೇಕು ಅಷ್ಟೊತ್ತಿಗದಾಗಲೇ ಬಿಜೆಪಿ ಮುಖಂಡ ಬಚಾವಾಗಿದ್ದಾರೆ. ಎಂಎಲ್ಸಿ ರವಿಕುಮಾರ್ಗೆ ಷರತ್ತುಬದ್ಧ ಜಾಮೀನು ಸಿಕ್ಕಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶವನ್ನು ಕೊಟ್ಟಿದೆ. ಜೈಲು ಪಾಲಾಗೋದ್ರಿಂದ ಎಂಎಲ್ಸಿ ಬಚಾವಾಗಿದ್ದಾರೆ. ಎಂಎಲ್ಸಿ ರವಿಕುಮಾರ್ಗೆ ಷರತ್ತುಬದ್ಧ ಜಾಮೀನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶವನ್ನು ಹೊರಡಿಸಿದೆ. ಘನ ನ್ಯಾಯಾಲಯ 10 ದಿನದ ಒಳಗೆ ವಿಚಾರಣೆಗೆ ರವಿಕುಮಾರ್ ಹಾಜರಾಗಬೇಕು. ಒಂದು ವೇಳೆ ಬಂಧಿಸಿದ್ರೆ 1 ಲಕ್ಷ ಮೊತ್ತದ ವೈಯಕ್ತಿಕ ಬಾಂಡ್ ಪಡೆದು ಬಿಡಬೇಕು. ಷರತ್ತು ವಿಧಿಸಿ ಜಾಮೀನು ಮಂಜೂರು ಮಾಡಿದ ಕೋರ್ಟು ಸಿಎಸ್ ಶಾಲಿನಿ ರಜನೀಶ್ ಬಗ್ಗೆ ಅವಹೇಳನ ಆರೋಪ. ಜೈಲು ಪಾಲಾಗೋದ್ರಿಂದ ಬಿಜೆಪಿ ಮುಖಂಡ ಬಚಾವಾಗ್ತಾರೆ. ಹೆಣ್ಣು ಮಕ್ಕಳ ಮೇಲೆ ಅದು ಯಾಕೆ ರವಿಕುಮಾರ್ ಅವರಿಗೆ ಇಷ್ಟು ಕೋಪ ಅನ್ನೋದು ಈವರೆಗೂ ಒಂದು ಕ್ಲಾರಿಟಿ ಸಿಕ್ಕಿಲ್ಲ. ಡಿಸಿ ಅಧಿಕಾರ ಸ್ಥಾನದಲ್ಲಿ ಸ್ತ್ರೀಲಿಂಗ ಆದ್ರೆ ಆಕೆ ಪಾಕಿಸ್ತಾನದಿಂದ ಬಂದವರು ಅಂತ ಹೇಳ್ತಾರೆ ರವಿಕುಮಾರ್. ಮುಖ್ಯ ಕಾರ್ಯದರ್ಶಿ ರಜನೀಶ್ ಅನ್ನುವಂತ ಹೆಣ್ಣು ಮಗಳಾದ್ರೆ ರಾತ್ರಿ ವಿಧಾನಸೌಧಕ್ಕಾಗಿ ಕೆಲಸ ಮಾಡ್ತಾರೆ, ಹಗಲೊತ್ತಲ್ಲಿ ಬೇರೆಯವರಿಗಾಗಿ ಕೆಲಸ ಮಾಡ್ತಾರೆ. ದ್ವಂದ್ವಾರ್ಥದಲ್ಲಿ ನೆಗಾಡ್ಕೊಂಡು ಹೇಳ್ತಾರೆ. ಈ ಹೇಳಿಕೆಗೆ ಸಂಬಂಧ ಈಗ ವಿಶೇಷ ನ್ಯಾಯಾಲಯ ಆದೇಶವನ್ನು ಹೊರಡಿಸಿದೆ. 10 ದಿನದ ಒಳಗಾಗಿ ವಿಚಾರಣೆಗೆ ರವಿಕುಮಾರ್ ಹಾಜರಾಗಬೇಕು. ಹಾಜರಾಗದೇ ಇದ್ದರೆ ಒಂದು ವೇಳೆ ಬಂಧನ ಮಾಡಿದ್ರೆ 1 ಲಕ್ಷ ಮೊತ್ತದ ವೈಯಕ್ತಿಕ ಬಾಂಡ್ ಪಡೆದವರನ್ನು ಬಿಡಬೇಕು. ಎಂಎಲ್ಸಿಗೆ ಕೊಡಬಹುದಾದಂತಹ ಜಾಮೀನು ಷರತ್ತು ವಿಧಿಸಿ ಜಾಮೀನು ಮಂಜೂರು ಮಾಡಿದ ಕೋರ್ಟು. ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ರಾಜಕೀಯ ಚರ್ಚೆಗೂ ಕೂಡ ಒಳಪಟ್ಟಂತಹ ವಿಚಾರ. ಸಿದ್ದರಾಮಯ್ಯರ ಮುಖ್ಯ ಕಾರ್ಯದರ್ಶಿಯ ವಿರುದ್ಧ ಅವಹೇಳನಕಾರಿ ಮಾತನಾಡಿದಂತಹ ಎಂಎಲ್ಸಿ ರವಿಕುಮಾರ್ ಈಗ ಜೈಲು ಪಾಲಾಗೋದ್ರಿಂದ ಬಿಜೆಪಿ ಮುಖಂಡ ಬಚಾವಾಗಿದ್ದಾರೆ. ಇದು ಬಚಾವ್ ಅನ್ನೋದಕ್ಕಿಂತಲೂ ಒಂದು ತಾತ್ಕಾಲಿಕವಾದಂತಹ ರಕ್ಷಣೆ ಸಿಕ್ಕಿದಂಗಾಗಿದೆ. ಎಂಎಲ್ಸಿ ರವಿಕುಮಾರ್ಗೆ ಷರತ್ತುಬದ್ಧ ಜಾಮೀನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶವನ್ನ ಹೊರಡಿಸಲಾಗಿರುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.